ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅಣ್ಣ, ನಾವು ಕಣ್ಣಾರೆ ನೋಡಿದ್ರೂ ವಿದ್ಯೆ ಹೇಳ್ದಂಗೆ ಪ್ರಮಾಣಿಸಿ ನೋಡೋದು ಒಳ್ಳೇದು ಅಂತ ಕಾಣ್ತದೆ. ಅದಕ್ಕೆ ಈ ಮದುವೆನ ಹೊಸಿ ಮುಂದಕ್ಕೆ ಹಾಕಿ ಈ ವಿಚಾರದಾಗೆ ಕೂಲಂಕುಷವಾಗಿ ವಿಚಾರಣೆ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನೀನು ಒಂದ್ಕಿತ ಸಂದಾಗಿ ಯೋಚನೆ ಮಾಡಿ ನೋಡೋಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇದೇನಿದು, ನೀವೆಲ್ಲ ಸೇರಿಕೊಂಡು ನನ್ನ ಮಗಳನ್ನ ಆಳ್ಬಾವಿಗೆ ತಳ್ಳಬೇಕು ಅಂತ ಇದ್ದೀರಾ? ಅಲ್ಲ, ಇವಳನ್ನ ಹಿಂದೆಯಿಂದ ನೀವೇ ಎತ್ಕಟ್ಟಿದ್ದೀರಾ ಹೆಂಗೆ? ಈ ನಮ್ಮವ್ವ ಸ್ವಂತ ಮಗಳಿಗೆ ಅನ್ಯಾಯ ಆಗ್ತಿದ್ರು ಒಂಚೂರು ಕನಿಕಾರ ಇಲ್ದಿದ್ದಂಗೆ ಮಾತಾಡ್ತಾವಳೆ. ನೀನು ನಾನು ಒಡವಟ್ಟಿದ್ದಣ್ಣ, ನೀನೇ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ದೀಯ ಅಂದಮೇಲೆ ನೀವೆಲ್ಲ ಸೇರಿಕೊಂಡು ನಮ್ಗೆ ಅನ್ಯಾಯ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ಸಾವಿತ್ರಿ ಹೇಳ್ತಾಳೆ. ಲೇಯ್, ನ್ಯಾಯ ಅಂತ ಬಂದರೆ ಎಲ್ರಿಗೂ ಒಂದೇಯ. ನಿನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ ತೀರ್ಮಾನ ತಗೊಳಕಾಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾಕಣ್ಣ, ನೀವೇ ಕಣ್ಣಿಂದ ನೋಡಿಲ್ವಾ? ಇನ್ನೂ ಏನು ವಿಚಾರಣೆ ಮಾಡಬೇಕು? ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡೋ ಅಂದಂಗೆ ಇವಳನ್ನ ಕರೆಸ್ಬಿಟ್ಟು ಈ ಮದುವೆ ನಿಲ್ಸಕ್ಕೆ ನೋಡ್ತಾ ಇದ್ದೀರಾ? ಒಂದು ಹೇಳ್ತೀನಿ ಕೇಳೋಣ, ಏನಾದರೂ ನನ್ನ ಮಗಳಿಗೆ ನ್ಯಾಯ ಸಿಗದೆ ಹೋದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ಭಾವ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ? ಇಲ್ಲ ತಾನೇ? ಇದ್ರ ಪರಿಣಾಮ ಮುಂದಕ್ಕೆ ಏನಾಗ್ತೈತೆ ಅಂತ ಯೋಚನೆ ಮಾಡಯ್ಯ ಇಂಥ ತೀರ್ಮಾನ ತಗೊಂಡಿರೋದವರು. ಅಂದ್ಮೇಕೆ ನಿನಗೂ ನಿನ್ನ ಮಗಳಿಗೂ ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ನೀನು ಹೊಸಿ ತಾಳ್ಮೆಯಿಂದ ಇರು ತಾಯಿ ಅಂತ ಈಶ್ವರಿ ಹೇಳ್ತಾಳೆ. ಅಣ್ಣ, ಇವರೆಲ್ಲ ಹಿಂಗೆ ಮಾತಾಡ್ತಾ ಇದ್ರು ನೀನು ಯಾಕಣ್ಣ ಸುಮ್ಮನೆ ಕೂತಿದ್ಯಾ? ಏನಾದರೂ ಮಾತಾಡೋಣ ಅಂತಾಳೆ ಸಾವಿತ್ರಿ. ಕಣ್ಣಾರೆ ಕಂಡ ಸತ್ಯನ ಸುಳ್ಳು ಮಾಡೋಕ್ಕಾಗಕ್ಕಿಲ್ಲ. ಈ ವಿಚಾರದಲ್ಲಿ ನಾನೇ ಸಾಕ್ಷಿ ಆಗಿರೋದ್ರಿಂದ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನ ಗಂಡನ ಮೇಲೆ ನಿನಗೆ ಅತಿಯಾದ ನಂಬಿಕೆ ಇರ್ಬೋದು, ಆದರೆ ನಾನು ಯಾವಾಗ ಆ ದೃಶ್ಯ ನೋಡಿದ್ನೋ ಅವಾಗಲೇ ಅವನ ಮೇಲೆ ನಂಬಿಕೆ ಸತ್ತೋಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಮಾವಯ್ಯ ಅಂತಾಳೆ ವಿದ್ಯಾ. ಇದು ನಾನು ಆತರ ಪಟ್ಟು ತಗೊಂಡಿರೋ ನಿರ್ಧಾರ ಅಲ್ಲ, ಸಂದಾಗೆ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ನಿನ್ನ ಗಂಡ ಬರೀ ತಪ್ಪು ಮಾಡಿಲ್ಲ, ಪಾಪ ಮಾಡಿದ್ದಾನೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆದರೆ ನನ್ನ ಗಂಡ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟೋದು ನೋಡಿಕೊಂಡು ನಾನು ಹೆಂಗೆ ಮಾವಯ್ಯ ಬದುಕಿರಲಿ ಅಂತ ವಿದ್ಯಾ ಕೇಳ್ತಾಳೆ. ನೋಡೋ, ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತಾನೆ ನಾನು ಇಂಥ ನಿರ್ಧಾರ ತಗೊಂಡಿರೋದು. ಹಂಗೆಯ ನಿನಗೂ ಅನ್ಯಾಯ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಈ ಮದುವೆ ಒಂದು ಯಾವುದೇ ತೊಂದರೆ ಇಲ್ದಿದ್ದಂಗೆ ಆಗ್ಬಿಡ್ಲಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಮ್ಮ ಅಂತ ಶಿವರಾಮೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಮಾವಯ್ಯ ಮಾವಯ್ಯ ಅಂತ ಕೂಗ್ತಿರ್ತಾಳೆ ವಿದ್ಯಾ. ಅಲ್ಲಿಂದ ಮೋಹನ ಮತ್ತು ಅಜ್ಜಮ್ಮ ಎಲ್ಲರೂ ಹೊರಟೋಗ್ತಾರೆ. ಭದ್ರನ್ನು ಕೊಟ್ಲೆನೂ ಹೊರಟೋಗ್ತಾರೆ. ಈಶ್ವರಿಗೆ ಹಂಗೆ ಮಾತ್ರ ಇರುತ್ತೆ. ಲೇ, ಕೇಳಿಸ್ಕೊಂಡೇನೆ ನಮ್ಮ ಅಣ್ಣ ಹೇಳಿದ್ನ ಅಂತಾಳೆ ಸಾವಿತ್ರಿ. ಪಾಪ, ಗಂಡನ ಮೇಲೆ ಈ ಪ್ರೀತಿ ನಂಬಿಕೆ ಇಟ್ಕೊಂಡಿರೋದು ತಪ್ಪೇ ಅಲ್ಲ ಬಿಡು. ಯಾಕೆ ಹೇಳು, ಆ ದೃಶ್ಯವ ನಿನ್ನ ಕಣ್ಣಲ್ಲಿ ನೋಡಲಿಲ್ಲ ಅಲ್ವೇ, ಅದಕ್ಕೆ ಅಂತ ಈಶ್ವರಿ ಹೇಳ್ತಾಳೆ. ಸುಮ್ಕಿರವ್ವ, ಅದನ್ನೇನಾದ್ರೂ ಇವಳು ಕಣ್ಣಾರೆ ನೋಡ್ಬಿಟ್ಟಿದ್ದಿದ್ರೆ ಅಲ್ಲೇ ಎದೆ ಹೊಡ್ಕೊಂಡು ನೆಗೆದು ಬಿದ್ದೋಗಿರೋಳು ಅಂತ ಚಿತ್ರ ಹೇಳ್ತಾಳೆ. ಇಲ್ಲ ಕಣೆ, ಅವಳು ಆ ದೃಶ್ಯವ ನೋಡಿ ಒಂದೇ ಕಿತ್ತ ಹೊರಟೋಗಿದ್ರೆ ಸಂದಾಗಿರೋದೇನೋ. ಆದರೆ ಇನ್ಮ್ಯಾಕೆ ಇವಳು ಬದುಕಿರೋ ತನಕ ಕಣ್ಣೀರಲ್ಲಿ ಕೈ ತೊಳಿತಾಳಲ್ಲ ಪಾಪ ಅಂತ ಈಶ್ವರಿ ಹೇಳಿ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಹತ್ಕೊಂಡು ವಿದ್ಯಾ ಅಲ್ಲೇ ಕುಸಿದು ಬಿದ್ದೋತಾಳೆ. ಇತ್ತ ಭದ್ರ, ಲೇ ಕೊಟ್ಲೆ, ನನ್ನ ಅಮ್ಮಿಗೆ ಮೋಸ ಮಾಡಿ ಇನ್ನೊಂದು ಹೆಣ್ಣು ಮೈ ಮುಟ್ಟೋದಕ್ಕೆ ಸಾಧ್ಯನೇನಿಲ್ಲ. ವಿದ್ಯಾ ಹೇಳ್ದಂಗೆ ನನ್ನ ಬೆನ್ನಿಂದೆ ಭಾರಿ ದೊಡ್ಡ ಮಸಲತ್ತೆ ನಡೀತೈತೆ ಕಣ್ಲ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ನೀನು ಕುಡಿದೇ ಹೋಗಿದ್ದಿದ್ರೆ ಈ ಮಾತಾಡ್ಬೋದಾಗಿತ್ತು, ಆದರೆ ಕುಡ್ದಿಗೆ ಅಂದಲ್ಲಿ ಅಂತಾನೆ ಕೊಟ್ಲೆ. ಲೇ, ನಾನೇನು ಹೊಸ್ದಾಗಿ ಕುಡಿತಾ ಇದ್ದೀನಿಲ್ಲ, ಅದು ಅಲ್ಲದೆ 8 ದಿನದಿಂದ ಕುಡಿತಾ ಇದ್ದೀನಿ. ನಾನು ಕುಡ್ದಾಗ ಬೇರೆ ಎಣ್ಣಿರ್ಲಿ, ಬೇರೆ ಕದ ಕೂಡ ತಟ್ಟಲ್ಲ. ನಾನು ಕುಡಿದ್ಬಿಟ್ಟು ಸೀದಾ ನನ್ನ ಕೋಣೆಗೆ ಹೋಗೋದು ಕಣ್ಲ. ಅವತ್ತು ರಾತ್ರಿನೂ ಆಟೆಯ ಸೀದಾ ನನ್ನ ಕೋಣೆಗೆ ಬಂದಿದ್ದು ಅಂತ ಭದ್ರ ಹೇಳ್ತಾನೆ. ನೀನು ಹೇಳ್ತಾ ಇರೋದು ದಿಟನೇ ಅಣ್ತಮ್ಮ, ಆದ್ರೂ ಅಂತಾನೆ ಕೊಟ್ಲೆ. ಏನ್ಲ ಆದ್ರೂ ಆಯ್ತು ಕಣ್ಲ, ನೀನು ಹೇಳ್ದಂಗೆ ಇಟ್ಕೊಳ್ಳೋಣ. ನಾನು ಕುಡಿದ್ಗೆ ಅಂದಲ್ಲಿ ತಪ್ಪು ಮಾಡಂಗಿದ್ದಿದ್ರೆ ನಾನು ಅವಳ ಕೋಣೆಗೆ ಇರಬೇಕಾಗಿತ್ತು. ಇಲ್ಲಾಗಿರೋದು ಅವಳು ನನ್ನ ಕೋಣೆಗೆ ಬಂದವಳೆ. ಅದು 8 ವರ್ಷದಿಂದ ಯಾವತ್ತೂ ಬರ್ದೇರ ಇರೋಳು ನೆನ್ನೆ ಬಂದಿದ್ದಾಳೆ ಅಂತಂದ್ರೆ ವಂಚ ಹಾಕಿ ಸಂಚು ಮಾಡವ್ರೆ ಅಂತ ಅರ್ಥ ತಾನೆ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ಈಗ ನಿನ್ನ ಮೇಲೆ ನಂಬಿಕೆ ಬರ್ತದೆ, ಒಂದ್ಸಲ ಗೆಪ್ತಿ ಮಾಡ್ಕೊ, ಯೋಚನೆ ಮಾಡಿ ನೋಡು ಅಂತ ಕೊಟ್ಲೆ ಹೇಳ್ತಾನೆ. ಅವತ್ತು ವಿನಂತಿ 12 ಗಂಟೆ ರಾತ್ರಿಗೆ ಬಂದು ಕೇಕ್ ತಂದು ವಿಶ್ ಮಾಡಿದ್ಲು. ನಾನು ಎಷ್ಟು ಬೇಡ ಅಂದ್ರೂ ಅವಳೇ ಕೇಕ್ ತಂದು ಕಟ್ ಮಾಡಿ ತಿನ್ಸಿದ್ಲು ಅಂತ ಹೇಳ್ತಾ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ ಭದ್ರ. ಇಟ್ಟೋತನಲ್ಲಿ ನನ್ನ ರೂಮಲ್ಲಿ ಇದ್ರೆ ನೋಡಿದವರು ಏನು ತಿಳ್ಕೊತಾರೆ ಹೇಳು ಅಂತ ಭದ್ರ ಹೇಳ್ತಾನೆ. ಯಾರು ಏನು ತಿಳ್ಕೊತಾರೆ ಮಾಮ, ನಾನೇನು ಹೊರಗ್ನೋಳೆ ಅಂತ ವಿನಂತಿ ಹೇಳ್ತಾಳೆ. ಕೇಕ್ ಕಟ್ ಮಾಡಿಸಿದ್ದಾಯ್ತಲ್ಲ, ಹೋಗು ಅಂದ್ರೂ ಅಂತ ಭದ್ರ ಹೇಳ್ತಾನೆ. ಏನೇನೋ ಮಾತಾಡ್ತಾ ಇದ್ಲು ಅಂತ ಭದ್ರ ಹೇಳ್ತಾನೆ. ಏನು ಮಾತಾಡ್ತಾ ಇದ್ಲು ಅಂತ ಗೆಪ್ತಿ ಮಾಡ್ಕೊ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ವಿದ್ಯನ್ ಬಗ್ಗೆ ಹೊಸಿ ಮಾತಾಡಬೇಕಾಗಿತ್ತು ನಿಮ್ಮ ತವ ವಿನಂತಿ ಹೇಳ್ತಾಳೆ.
ಅವಳ ಬಗ್ಗೆ ನೀನೇನು ಹೇಳಿ ಅಂತ ಭದ್ರ ಕೇಳ್ತಾನೆ. ಇನ್ನು ಅವಳನ್ನ ಎಷ್ಟೊಂದು ಪ್ರೀತಿ ಮಾಡ್ತಾ ಇದೆಯಾ, ಅದನ್ನು ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತೈತೆ. ಅವಳು ಆಟೆಯ ನಿನ್ನ ಮೇಲೆ ಪ್ರಾಣನೇ ಮಾಡಿಕೊಂಡವಳೆ ಅಂತ ಹಿಂದಿಂದ ಎಲ್ಲ ನೆನೆಸ್ಕೊಂಡು ಹೇಳ್ತಿರ್ತಾನೆ ಭದ್ರ. ಲೇ ಕ್ವಾಟ್ಲೆ, ಇದ್ದಕ್ಕಿದ್ದಂಗೆ ಆದರ್ಶ ದಂಪತಿಗಳು ಅಂತ ಹೊಗಳ್ತಾ ಇದ್ದು ಕಣ್ಲಾ ಅಂತ ಭದ್ರ ಹೇಳ್ತಾನೆ. ಆಮ್ಯಾಕೆ ಏನಾಯ್ತು ಅಣ್ತಮ್ಮ ಅಂತ ಕೇಳ್ತಾನೆ ಕ್ವಾಟ್ಲೆ. ಲೇ ಅದೆಲ್ಲ ನನಗೆ ಸಂದಾಗ ನೆನಪಾಗ್ತೈತೆ, ಅದಾದಮೇಲೆ ಏನಾಯಿತು ಅಂತ ನನಗೆ ನೆನಪೇ ಆಗ್ತಾಯಿಲ್ಲ ಕಣ್ಲ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ ಅಲ್ಲಿಗಂಟ ಎಲ್ಲ ಸರಿಯಾಗಿ ಹೇಳ್ತಾ ಇದೀಯಾ, ಅಲ್ಲಿಂದ ಆಚೆಗೆ ಏನು ಗೆಪ್ತಿ ಬರ್ತಾ ಇಲ್ಲ ಅಂದರೆ ಏನಾಗಿರ್ಬೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಅಲ್ಲ, ಯಾವತ್ತೂ ಇಲ್ದಿರೋ ವಿನಂತಿ ನನ್ನನ್ನು ಆ ಪಾಟಿ ಹೊಗಳ್ತಾ ಇದ್ರು ಅಂದರೆ ನನ್ನ ಕಾಲು ಹಿಡ್ದು ಎಳ್ಯಾಕೆ ಅಂತ ಅಲ್ವೇನಾ ಕ್ವಾಟ್ಲೆ. ಲೇ ವಿದ್ಯೆ ಹೇಳಿದ್ದು 100ಕ್ಕೆ 100 ಸತ್ಯ ಕಣ್ಲ. ಯಾವುದೇ ಕಾರಣಕ್ಕೂ ನಾನಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಬಿಡಿಸಿರೋ ಬಲೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಏನಾಗಿರ್ಬೋದು ಭದ್ರ ಸರಿಯಾಗಿ ನೆನ್ಪು ಮಾಡ್ಕೊಳ್ಳ ಅಂತ ಹೇಳ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಭದ್ರನ್ಗೆ ಕೇಕು ಕಣ್ಣಿಗೆ ಬೀಳುತ್ತೆ. ಲೇ ಕ್ವಾಟ್ಲೆ, ಇದ್ಯಾರಲ್ಲ ರೂಮ್ನೇ ಕ್ಲೀನ್ ಮಾಡ್ದಿದ್ದಂಗೆ ಇಲ್ಲಿ ಕೇಕ್ನೆಲ್ಲ ಇಲ್ಲೇ ಬಿಟ್ಟವ್ರೆ ಅನ್ಕೊಂಡು ಬರ್ತಾನೆ ಭದ್ರ. ನೋಡಿ, ಲೇ ಕ್ವಾಟ್ಲೆ, ಈ ಕೇಕ್ ತಂದಿದ್ದು ವಿನಂತಿ ಕಣ್ಲ ಅಂತ ಭದ್ರ ಹೇಳ್ತಾನೆ. ಹಂಗಾದ್ರೆ ಅಣ್ತಮ್ಮ ಇದು ಅಂತ ಕ್ವಾಟ್ಲೆ ಹೇಳ್ತಾನೆ. ಓ, ಈ ಕೇಕ್ ತಿಂದ ಇದೆ ನಿಮ್ಮ ಚುಕ್ಕೆ ನನಗೊಂಥರ ಮತ್ತೆ ಬಂದು ಶಾನೆ ನಿದ್ದೆ ಬಂದ್ಬಿಡ್ತು ಕಣ್ಲ. ಅಲ್ಲಿಂದ ಆಚೆಗೆ ಎಲ್ಲ ಬೋಸ್ ಅಂದಾಗ ನೆನಪದೆ ಕಣ್ಲ. ಅದಾದ್ಮೇಲೆ ನೆನಪಿಲ್ಲ ಅಂದರೆ ಇಲ್ಲೇನೋ ಮಸ್ಲತ್ ನಡೆದೈತೆ ಅಂತ ಅರ್ಥ ಅಂತ ಭದ್ರ ಹೇಳ್ತಾನೆ. ಅದೇನೋ ಅಂತ ಹೊಸಿ ಬಿಡಿಸಿ ಹೇಳು ಅಣ್ತಮ್ಮ ಅಂತಾನೆ ಕ್ವಾಟ್ಲೆ. ಅಂದರೆ ಈ ಕೇಕ್ ಒಳಗಡೆ ಮತ್ತೆ ಬರೋದು ಏನೋ ಹಾಕವ್ರೆ ಅಂತ ಕಣ್ಲ. ಅದಕ್ಕೆ ತಿಂದು ಹೊಸಿ ಹೊತ್ತಿಗೆಯ ಏನಾಯ್ತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಕ್ವಾಟ್ಲೆ, ಮೊದಲು ಈ ಕೇಕ್ನ ತಗೊಂಡೋಗಿ ಮಂಡ್ಯ ಲ್ಯಾಬಲ್ಲಿ ಪರೀಕ್ಷೆ ಮಾಡಿಸ್ಕೊಬಾ, ಆಮೇಲೆ ಇದಕ್ಕೆ ಅವಳು ಏನು ಹಾಕವಳೆ ಅಂತ ಗೊತ್ತಾಗ್ತದೆ ಅಂತ ಭದ್ರ ಹೇಳ್ತಾನೆ. ಸರಿ ಅಣ್ತಮ್ಮ, ಈಗಲೇ ತಗೊಂಡೋಗಿ ಸತ್ಯ ಏನು ಅಂತ ತಿಳ್ಕೊಂಬರ್ತೀನಿ ಅಂತ ಕ್ವಾಟ್ಲೆ ಕೇಕ್ ತಗೊಂಡು ಪರೀಕ್ಷೆ ಮಾಡೋದಕ್ಕಂತ ತಗೊಂಡೋಗ್ತಾನೆ. ನಿನ್ನ ಮಾತು ದಿಟ ಕಣಮ್ಮಿ, ನಿನ್ನ ನಂಬಿಕೆನೆ ನನ್ನ ಬಲ. ನಾನಂತ ತಪ್ಪು ಮಾಡಿಲ್ಲ ಅಂತ ಅಷ್ಟು ಬೇಗ ಸಾಕ್ಷಿ ಸಮೇತ ಸಾಬೀತು ಮಾಡಿ ತೋರಿಸ್ತೀನಿ ಅಂತ ಭದ್ರ ಹೇಳ್ಕೊತಿರ್ತಾನೆ. ಮೋಹನ, ನೀನು ನನ್ನ ಮಗನ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿ ನೋಡ್ತಾ ಇದ್ರೆ ನನಗೆ ಶಾನೆ ಸಂತೋಷ ಆಗ್ತೈತೆ ವಿದ್ಯಾ. ಆದರೆ ನೀನು ಅವನ ಮೇಲೆ ಇಕ್ಕಿರೋ ನಂಬಿಕೆ ಪ್ರೀತಿನ ಅವನು ಉಳಿಸ್ಕೊಳ್ಳಿಲ್ಲ. ಒಡೆದು ಗಾಜಿನಂತೆ ಸಂಬಂಧ ಚೂರು ಆಗೋಗದೆ ವಿದ್ಯಾ. ಕಣ್ಮುಂದೆ ಸಾಕ್ಷಿ ಇರಬೇಕಾದ್ರೆ ನಿನ್ನ ಮಾತಿಗೆ ಬೆಲೆ ಎಲ್ಲೈತೆ ಹೇಳು ವಿದ್ಯಾ ಮೋಹನ ಹೇಳ್ತಾಳೆ. ನಂಬಿಕೆ ಅನ್ನೋದು ಉಪ್ಪಿದ್ದಂಗೆ ಕಣೆ, ಅದಕ್ಕೆ ಹೆಂಗೆ ಒಂದು ಪ್ರಮಾಣ ಅನ್ನೋದಿರ್ತೈತೋ ಹಂಗೆ ನಂಬಿಕೆಗೆ ಮಿತಿ ಇರಬೇಕು. ಇಲ್ಲ ಅಂದರೆ ಅದು ಕೂಡ ಅಡ್ಗೆನ ಹಾಳು ಮಾಡ್ದಂಗೆ ಮಾಡ್ಬಿಡ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಜೀವನಕ್ಕೆ ನಂಬಿಕೆನೇ ಅಡಿಪಾಯ, ಗಂಡ ಹೆಂಡತಿ ಸಂಬಂಧಕ್ಕೆ ಅದು ಕಲ್ಲಿನ ಅಡಿಪಾಯ ಇದ್ದಂಗೆ ಅಲ್ವಾ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಹಂಗಾರೆ ನಾವು ಕಣ್ಣಾರ ಕಂಡಿದ್ದು ಸುಳ್ಳು ಅಂತ ಹೇಳ್ತಾ ಇದ್ದೀಯಾ ಅಂತ ಮೋಹನ ಕೇಳ್ತಾಳೆ. ಇಲ್ಲ ಅತ್ತೆ, ನೀವು ನೋಡಿರೋ ದೃಶ್ಯ ದಿಟನೇ ಇರ್ಬೋದು. ವಿನಂತಿ ಅಕ್ಕ ಹೇಳ್ದಂಗೆ ನೀವು ತಿಳ್ಕೊಂಡಂಗೆ ನಮ್ಮ ಗೌಡ್ರು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರು ಏನಾದರೂ ಹೇಳಲಿ, ನಮ್ಮ ಗೌಡ್ರು ಅಂತ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಆದರೆ ಪಾಪ ವಿನಂತಿ ನಡೆದಿದ್ನೆಲ್ಲ ವಿವರವಾಗಿ ಹೇಳಿದ್ಲಲ್ಲ, ಅದೆಲ್ಲ ಹಂಗಾರೆ ಸುಳ್ಳೆ ಅಂತ ಮೋಹನ ಹೇಳ್ತಾಳೆ. ಅತ್ತೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಆದರೆ ಒಂದಂತೂ ಸತ್ಯ, ಈ ವಿಷಯದಲ್ಲಿ ನಮ್ಮ ಗೌಡ್ರ ವಿರುದ್ಧ ದೊಡ್ಡದಾಗಿ ಸಂಚು ನಡೆದದೆ. ಆ ಸಂಚನೆ ಸತ್ಯ ಅಂತವ ಅಟ್ಟಿಯವರೆಲ್ಲ ನಂಬೋದು, ಆದರೆ ನಾನು ನಂಬಕ್ಕಿಲ್ಲ. ಅಂತ ಮೋಸಕ್ಕೆ ಬಲಿಪಶು ಆಗೋದಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆ ಹಂಚ್ಕೊಳಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೀನು ಹೇಳೋದು ನಮಗೂ ಅರ್ಥ ಆಗ್ತೈತೆ ವಿದ್ಯಕ್ಕ. ಆದರೆ ಈ ಮದುವೆ ನಡೀಲಿಲ್ಲ ಅಂದರೆ ಸಾವಿತ್ರಿ ಅಮ್ಮ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಭದ್ರಣ್ಣನ ಜೈಲಿಗೆ ಹಾಕ್ಸ್ತೀನಿ ಅಂತವ್ರಲ್ಲ, ಅದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿಯೇ ಅಂತ ಚಂಪಾ ಕೇಳ್ತಾಳೆ. ಕೊಡ್ಲಿ, ಆವಾಗಲೇ ಅಲ್ವೇ ಸತ್ಯ ಆಚೆ ಬರೋದು. ಯಾಕಂದ್ರೆ ಪೊಲೀಸರು ಕಣ್ಣಾರೆ ಕಂಡೆ ಅಂತ ಹೇಳಿದ ಕೂಡಲೇ ಅದನ್ನ ದಿಟ ಅಂತ ನಂಬಕ್ಕಿಲ್ಲ. ಅವರು ಎಲ್ಲ ಥರ ವಿಚಾರಣೆ ಮಾಡ್ತಾರೆ. ಅವ್ರ ಮುಂದ್ಗುಟ್ಟೆ ನಾನು 4 ಪ್ರಶ್ನೆ ಮಡಗ್ತೀನಿ. ಇದೇ ಥರ ವಿಚಾರಣೆ ಮಾಡಬೇಕು ಅಂತಲೂ ಹೇಳ್ತೀನಿ. ಆಗ್ಲೇ ಯಾರು ತಪ್ಪು ಮಾಡವ್ರೆ ಅಂತ ಎಲ್ರಿಗೂ ತಿಳಿತದೆ. ಅವ್ರು ಕಂಪ್ಲೇಂಟ್ ಕೊಡಬೇಕು ಅಂತಲೇ ನಾನು ಗಲಾಟೆ ಮಾಡ್ತೀನಿ. ಅದೇನಾಗುತ್ತೋ ಆಗಲಿ, ನಮ್ಮ ಗೌಡ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ. ವಿನಂತಿ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ನಾನು ಬಿಡಲಿಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ವಿದ್ಯಾ ಅಂತಾಳೆ ಮೋಹನ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನನ್ನ ಗಂಡನ್ನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಸಂದ ಗೊತ್ತದೆ. ನಾನು ಅವ್ರನ್ನ ಉಳಿಸ್ಕೊಂತೀನಿ ಅಂತಾಳೆ ವಿದ್ಯಾ. ಸಬ್ಬಾಷ್ ಕಣೆ, ಇದು ಒಂದು ಹೆಣ್ಣಿಗೆ ಗಂಡನ ಮೇಲೆ ಇರಬೇಕಾದ ನಂಬಿಕೆ. ಇನ್ನೇನು ಮಾಡಿಯೇ ಮಾಡು, ನಿನ್ನ ಜೊತೆಗೆ ನಾನಿರ್ತೀನಿ, ಧೈರ್ಯವಾಗಿರು ನೀನು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಈ ಒಂದು ಮಾತು ಸಾಕು, ನನಗೀಗ 100 ಆನೆ ಬಲ ಬಂದಂಗಾಯ್ತು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅಮ್ಮಮ್ಮ, ನಾನು ಈ ಹೋರಾಟದಲ್ಲಿ ಗೆದ್ದೆ ಗೆಲ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಬರೀ ಆಶೀರ್ವಾದ ಅಲ್ಲ, ನನ್ನ ಬೆಂಬಲನೂ ಐತೆ, ಧೈರ್ಯವಾಗಿ ಮುನ್ನುಗ್ಗು. ಲೇ ಮೋಹನ, ಚಂಪಾ ಇವಳು ಅಖಾಡಕ್ಕೆ ಇಳಿತಾಳೆ ಅಂದ್ಮ್ಯಾಕೆ ಇರೋ ಸತ್ಯ ಹೊರಗೆ ಬಂದೇ ಬರ್ತದೆ. ನನಗೆ ಇವಳ ಮೇಲೆ ನಂಬಿಕೆ ಐತೆ, ಬನ್ನಿ ಹೋಗುಮ, ನಿಶ್ಚಿಂತೆಯಿಂದ ಹೋಗೋಣ ಅಂತ ಅಜ್ಜಮ್ಮ ಹೇಳಿ ಮೋಹನ ಮತ್ತು ಚಂಪಾ ಅಜ್ಜಮ್ಮ ಅಲ್ಲಿಂದ ಹೊರಡ್ತಾರೆ. ಕ್ವಾಟ್ಲೆ ಲ್ಯಾಬ್ಗೆ ಕೇಕ್ನ ತಗೊಬಂತಾನೆ.
ಶರತ್ ಅಂತ ಕೂಗ್ತಾನೆ ಕೋಟ್ಲೆ. ಏನು ಕೋಟ್ಲೆ ಅಣ್ಣ ಇಲ್ಲಿ ತನಕ ಬಂದಿದ್ಯಾ ಅಂತ ಶರತ್ ಹೇಳ್ತಾನೆ. ನಿನ್ನನ್ನು ನೋಡ್ಬೇಕು ಅಂತ ಬಂದೆ ಕಣಂತೆ, ನಿನ್ನಿಂದ ಸ್ಯಾನೆ ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತಲ್ಲ ಅಂತ ಕೋಟ್ಲೆ ಕೇಳ್ತಾನೆ. ನಿನ್ಗಿಲ್ಲ ಅನ್ನಕತ್ತದ, ಅದೇನು ಹೇಳೋಣ ಅಂತಾನೆ ಶರತ್. ಕೋಟ್ಲೆ ಕೈಯಲ್ಲಿದ್ದ ಕೇಕ್ನ ತೆಗ್ದಿಟ್ಬಿಟ್ಟು, ನೋಡು ಈ ಕೇಕಲ್ಲಿ ಮತ್ತೆ ಬರೋ ಔಷಧಿ ಹಾಕಿದ್ದಾರೆ, ಇದನ್ನು ತಿಂದರೆ ಜ್ಞಾನ ತಪ್ಪೋಗುತ್ತಾ ಅಂತ ಟೆಸ್ಟ್ ಮಾಡಿ ಹೇಳ್ಬೇಕು ಅಂತ ಕೋಟ್ಲೆ ಹೇಳ್ತಾನೆ. ಈ ಕೆಟ್ಟೋಗಿರೋ ಕೇಕ್ ತಿಂದರೆ ಪ್ರಜ್ಞೆ ತಪ್ಪದೆ ಇನ್ನೇನಾಗುತ್ತೆ ಅಂತ ಅಲ್ಲಿರೋ ಲ್ಯಾಬ್ ಓನರ್ ಬರ್ತಾರೆ. ಇದು ಈಗ ಕೆಟ್ಟೋಗಿರೋದು, ಇದು ಸಂದಾಗಿದ್ದವಾಗ ಮತ್ತೆ ಬರೀ ಔಷಧಿ ಹಾಕಿದ್ದಾರ ಅಂತ ಒಂದ್ಕಿತ ಚೆಕ್ ಮಾಡಿ ಹೇಳಿ ಸರ್ ಅಂತ ಕೋಟ್ಲೆ ಹೇಳ್ತಾನೆ. ನೀನು ಹೇಳ್ತಾ ಇರೋದು ನೋಡಿದ್ರೆ ಕೇಕಿಂದ ಏನೋ ದೊಡ್ಡದಾಗ ಆಗಿರೋಂಗಾದೆ, ಚೆಕ್ ಮಾಡಿ ಕೊಡ್ತೀನಿ ಅಂತ ಆ ಲ್ಯಾಬ್ ಓನರ್ ಹೇಳ್ತಾರೆ. ಸರಿ, ನಾನಿಲ್ಲೇ ಈಚೆ ಕೊಡ್ತಿರ್ತೀನಿ, ಅರ್ಧ ಗಂಟೆಲಿ ಕೊಟ್ಬಿಡಿ, ಸ್ಯಾನೆ ಅರ್ಜೆಂಟ್ ಐತೆ ಅಂತಾನೆ ಕೋಟ್ಲೆ. ಏನು ತಮಾಷೆ ಮಾಡ್ತಾ ಇದೆಯಾ, ಅರ್ಜೆಂಟಾಗಿ ಅಂದರೆ ಒಂದು 3 ದಿನ ಆದರೂ ಬೇಕೇ ಬೇಕು ಅಂತ ಸತೀಶ ಹೇಳ್ದ. ನೋಡು, ಅದೆಲ್ಲಿಗೆ ಕಳಿಸ್ತೀಯೋ ಕಳಿಸು, ಅದೆಷ್ಟು ದುಡ್ಡಾದರೂ ಪರವಾಗಿಲ್ಲ, ಚಿಂತೆ ಮಾಡಬೇಡ, ಒಟ್ನಲ್ಲಿ ನನಗಿವತ್ತು ಬೇಕೇ ಬೇಕು, ಯಾಕಂದರೆ ತಲೆ ಹೋಗೋ ವಿಷಯ ಇದು ಅಂತಾನೆ ಕೋಟ್ಲೆ. ಸರ್ ಅಂತ ಹೇಳಿ ಸತೀಶು ಏನೇನೋ ಮಾತಾಡಿ, ಕೋಟ್ಲೆ ಅಣ್ಣ ನಿಮ್ಮ ಮುಂದೆನೇ ಅವ್ರ ಜೊತೆ ಮಾತಾಡಿದ್ದೀನಿ, ಹೆಂಗೆ ಆದರೂ ಒಂದಿನ ಆದರೂ ಬೇಕೇ ಬೇಕು ಅಂತ ಸತೀಶ ಹೇಳ್ತಾನೆ. ಸರಿ ಹೋಯ್ತು, ಅದೆಷ್ಟು ಬಿರಿನ ಆಗ್ತೈತೋ ಅಷ್ಟು ಬಿರಿನೇ ಮಾಡ್ಕೊಡ್ರಪ್ಪ ಅಂತ ಕೋಟ್ಲೆ ಹೇಳ್ತಾನೆ. ಸರಿ ಕಣಣ್ಣ, ನಾಳೆ ಸಂಜೆ 4 ಗಂಟೆ ಒಳಗಡೆ ಸಿಗ್ತದೆ, ಏನಾದರೂ ಬಿರಿನೇ ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ ಸತೀಶ. ಸರಿ ಅಂತ ಹೋಗ್ತಾನೆ ಕೋಟ್ಲೆ. ಅದ್ರೊಳಕ್ಕೆ ಏನಾದರೂ ಬೆರಕೆ ಆಗಿರೋದು ಅಂತ ಗೊತ್ತಾಗ್ಲಿ, ಆಮೇಲೆ ಇರೋದು ನಿಜವಾದ ಆಟ ಅಂತಾನೆ ಕೋಟ್ಲೆ. ಇತ್ತ ವಿದ್ಯಾ ಯೋಚನೆ ಮಾಡಿ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾಳೆ. ರತ್ನ ನೀರು ತಂದು ವಿದ್ಯಾ ಅವ್ರ ಅಪ್ಪನಿಗೆ ಕೊಡ್ತಾ ಇರ್ತಾಳೆ. ಇತ್ತ ಫೋನ್ ಹೊಡ್ಕೊತಾ ಇರ್ತೈತೆ. ರತ್ನ ಯಾರು ಅಂತ ನೋಡ್ತಿರ್ತಾಳೆ. ವಿದ್ಯಾ ಅಂತಾರೆ ವಿದ್ಯಾ ಅವರಪ್ಪ. ಹೇಳವ್ವ ವಿದ್ಯಾ ಅಂತ ರತ್ನ ಇಸ್ಕೊಂಡು ಮಾತಾಡ್ತಾಳೆ. ಅವ್ವ ಅಪ್ಪ ಅಟ್ಟಿಲಿಲ್ವೇ ಅಂತ ಕೇಳ್ತಾಳೆ ವಿದ್ಯಾ. ಅವರೇ ಕಣವ್ವ, ಇದ್ಯಾಕವ್ವ ನೀನೊಂಥರ ಮಾತಾಡ್ತಿದ್ಯೆ, ಏನಾಯ್ತು ಅಂತ ಕೇಳ್ತಾಳೆ ರತ್ನ. ವಾ ಅದೆಲ್ಲ ಆಮೇಲೆ ಕೇಳ್ತೀನಿ, ಮೊದಲು ಅಪ್ಪನಿಗೆ ಫೋನ್ ಕೊಡು ಅಂತ ಹೇಳ್ತಾಳೆ ವಿದ್ಯಾ. ಸ್ಪೀಕರ್ ಇಕ್ಕಿ ಮಾತಾಡ್ತಾಳೆ ರತ್ನ. ಸಂದಾಗಿದ್ಯಾ ಮಗಳೇ ಅಂತಾನೆ ವಿದ್ಯಾ ಅವರಪ್ಪ. ಇಲ್ಲ ಅಪ್ಪಯ್ಯ, ನಿನ್ನ ಮಗಳು ಸಂದಾಕಿಲ್ಲ ಅಂತಾಳೆ ವಿದ್ಯಾ. ಸಂದಾಕಿಲ್ಲ ಅಂದರೆ ಏನವ್ವ ಅರ್ಥ ಅಂತದೇನಾಯ್ತವ ಅಂತ ಕೇಳ್ತಾನೆ ವಿದ್ಯಾ ಅವರಪ್ಪ. ಭಯ್ಯ, ಪೊಲೀಸರಿಗೆ ಫೋನ್ ಮಾಡಿದ ವಿಚಾರದಲ್ಲಿ ಸಮಸ್ಯೆ ಸೃಷ್ಟಿಯಾದಾಗ ನಿನ್ನ ಜೀವನೇ ಒತ್ತೆ ಇಟ್ಟು ನನ್ನ ಬಾಳನ್ನ ಕಾಪಾಡ್ದೆ, ಹಿಂಗೆ ಈ ನನ್ನ ಬಾಳಲ್ಲಿ ಬಿರುಗಾಳಿ ಎದ್ದದೆ, ನೀನೇ ಏನಾದರೂ ಮಾಡಿ ನನ್ನ ಬಾಳನ್ನ ಉಳಿಸ್ಕೊಡ್ಬೇಕು ಅಪ್ಪಯ್ಯ ಅಂತಾಳೆ ವಿದ್ಯಾ. ಯಾಕವ್ವ ವಿದ್ಯಾ, ಏನೇನೋ ಮಾತಾಡ್ತಾ ಇದೆಯಾ, ಈಗ ನಿನ್ನ ಬಾಳ ಹಾಳಾಗೋ ಅಂಥದ್ದು ಏನವ್ವ ಆಯಿತು ಅಂತ ವಿದ್ಯಾ ಅವರಪ್ಪ ಕೇಳ್ತಾರೆ. ವಿದ್ಯಾ, ನನಗೆ ಸ್ಯಾನೆ ಹೆದರಿಕೆ ಆಗ್ತೈತೆ ಕಣ್ಲೆ, ಏನು ವಿಷಯ ಅಂತ ಹೇಳಿ ಅಂತ ರತ್ನ ಕೇಳ್ತಾಳೆ. ನಾನು ಇನ್ನೂ ಬದುಕಿರ್ಬೇಕಾದ್ರೇನೆ ನಮ್ಮ ಗೌಡ್ರಿಗೆ ಬೇರೆ ಮದುವೆ ಮಾಡಕೊಂಟವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಏನವ್ವ ಹೇಳ್ತಾ ಇದೀಯಾ, ಇಟ ಹೇಳ್ತಾ ಇದ್ದೀನಪ್ಪಯ್ಯ, ಈಗ ನಿನ್ನ ಮಗಳು ಬಾಳು ನಿನ್ನ ಕೈಯಲ್ಲೇ ಐತೆ, ಹೆಂಗಾರ ಮಾಡಿ ನೀನೇ ಉಳಿಸ್ಕೊಡ್ಬೇಕು ಅಂತಾಳೆ ವಿದ್ಯಾ. ನಿನ್ನ ಮಾತು ಕೇಳಿ ನಿಂತು ನೆಲನೇ ಕುಸ್ದೋದಂಗಾಯ್ತು. ಸರಿ, ಅಳಿಯಂದ್ರಿಗೆ ಯಾರು ಕೊಟ್ಟೆ ಮದುವೆ ಮಾಡ್ತಾರವ್ವ ಅಂತ ವಿದ್ಯಾ ಅವರಪ್ಪ ಕೇಳ್ತಾರೆ. ವಿನಂತಿ ಅಕ್ಕನ ಜೊತೆ ಅಂತ ವಿದ್ಯಾ ಹೇಳ್ತಾಳೆ. ಯಾಕವ್ವ ಇಂಥ ಅನ್ಯಾಯ ಮಾಡಕ್ ಹೊಂಟಿರೋರು, ಅವಳು ಕೊಟ್ಟೆ ಮದುವೆ ಆಗಂತ ಅದೇನಾಯ್ತು ಅಂತ ರತ್ನ ಕೇಳ್ತಾಳೆ. ಅವ್ವ ಅದು ಅಂತ ನಡೆದಿರೋ ಘಟನೆನೆಲ್ಲ ವಿವರವಾಗಿ ಹೇಳ್ತಾ ಇರ್ತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.